ಹಲೋ ಡಿಯರ್ ಫ್ರೆಂಡ್ಸ್, ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ವಾ? ನೀವೆಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಒಂದು ಪ್ರಾಪರ್ ಆದ ಸೇವಿಂಗ್ ಆಗ್ತಾ ಇಲ್ವಾ? ಎಷ್ಟೇ ದುಡಿದ್ರೂ ಕೂಡ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ರೀತಿ ಮನಿ ಅಥವಾ ದುಡ್ಡು ಅಂದ ತಕ್ಷಣ ನಿಮ್ಮಲ್ಲಿ ಸ್ಟ್ರೆಸ್, ಬೇಜಾರು, ಡಿಸಪಾಯಿಂಟ್ಮೆಂಟ್ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೋ ಆಗೋದು ಆಗ್ತಾ ಇದೆಯಾ? ಅಥವಾ ನೀವು ದುಡ್ಡನ್ನ ಬೇರೆಯವರಿಗೆ ಕೊಟ್ಬಿಟ್ಟಿದ್ದೀರಾ ಆ್ಯಂಡ್ ಆ ದುಡ್ಡನ್ನ ರಿಕವರ್ ಮಾಡ್ಕೊಳ್ಳಿಕ್ಕೆ ಒದ್ದಾಟ ಮಾಡ್ತಾ ಇರೋದು. ಸೊ ಇವೆಲ್ಲ ನಡೀತಾ ಇದೆಯಾ? ಹಾಗಾದರೆ ಲಾಜಿಕಲಿ ನೀವೆಲ್ಲವನ್ನ ಮಾಡಿದ್ದೀರಾ. ಈಗ ಮ್ಯಾಜಿಕ್ನ ಯೂಸ್ ಮಾಡುವಂತಹ ಟೈಮ್. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ. ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೋಸ್ಟ್ ಆಫ್ ದ ಪೀಪಲ್ ಯಾಕೆ ದುಡ್ಡು ಅಂದ ತಕ್ಷಣ ಸ್ಟ್ರಗಲ್ ಫೀಲ್ ಮಾಡೋದು, ಕಷ್ಟಪಡೋದು ಅಥವಾ ಒಂದು ರೀತಿ ಸ್ಟ್ರೆಸ್, ಟೆನ್ಷನ್ ಮಾಡ್ಕೊಳ್ಳೋದು ಆಗುತ್ತೆ? ಇದರ ಮೂಲ ಹುಡುಕಿದಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ಹೌದು, ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ದುಡ್ಡಿನ ಬಗ್ಗೆ ರಾಂಗ್ ಪ್ರೋಗ್ರಾಮಿಂಗ್ ಇದ್ದಾಗ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಆ ದುಡ್ಡನ್ನು ಹೋಲ್ಡ್ ಮಾಡುವಂಥ ಅಥವಾ ಆ ದುಡ್ಡನ್ನ ಮ್ಯಾನೇಜ್ ಮಾಡುವಂಥ ಶಕ್ತಿ ನಮಗೆ ಬರಲ್ಲ, ಅಥವಾ ಆ ಸ್ಟ್ರಗಲ್ ಸೈಕಲಲ್ಲೇ ಮುಂದುವರಿಯೋದೇ ಆಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋದೇ ಆದರೆ, ನಾವು ಮೋಸ್ಟ್ ಆಫ್ ದ ಪೀಪಲ್ ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ಒಂದು ಮಾತನ್ನು ಕೇಳ್ಕೊಂಡ್ ಬಂದಿದ್ದೀವಿ. ಏನಂತ ಅಂದರೆ, ದುಡ್ಡು ಎಷ್ಟಿದ್ರೂ ಸಾಕಾಗಲ್ಲ, ಎಷ್ಟೇ ದುಡಿದ್ರೂ ಸಾಕಾಗಲ್ಲ ಅನ್ನೋ ಮನೋಭಾವನೆ ಕೇಳ್ಕೊಂಡು ಬಂದಿದ್ದೀವಿ ನಾವು. ಕಾನ್ಷಿಯಸ್ಲಿ ಆರ್ ಸಬ್ ಕಾನ್ಷಿಯಸ್ಲಿ ನಮ್ಮೆಲ್ಲರಲ್ಲೂ ಕೂಡ ಈ ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಇದೆ. ಒಪ್ಕೊಳ್ತೀರಾ? ಸೊ ಈವನ್ ಟುಡೇ ನಾವು ಈ ಸ್ಟೇಟ್ಮೆಂಟ್ ಮಾಡ್ತೀವಿ, ಹೌದಾ? ಸಾಕಾಗಲ್ಲಪ್ಪ, ದುಡ್ಡು ಎಷ್ಟಿದ್ರೂ ಸಾಕಾಗಲ್ಲ ಅಂತ. ಫೈನ್, ಆಯಿತು. ಈಗ ಸಾಕಾಗಲ್ಲ ಅನ್ನೋ ಲ್ಯಾಕ್ ಮೈಂಡ್ ಸೆಟ್ಟಲ್ಲಿ ನಾವಿದ್ದೀವಿ ಅಂತ ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನನ್ನ ತಗೊಳುತ್ತೆ? ಎಷ್ಟೇ ದುಡ್ಡು ಸಂಪಾದನೆ ಮಾಡಲಿ ಸಾಕಾಗಲ್ಲ, ನಾ ಚೇಸ್ ಮಾಡಬೇಕು, ನಾ ದುಡ್ಡಿನ ಹಿಂದೆ ಓಡಬೇಕು, ನಾನು ಎಷ್ಟು ಜಾಸ್ತಿ ದುಡ್ಡನ್ನ ರಾಶಿ ಹಾಕ್ತೀನೋ ಅಷ್ಟು ನಾ ಸೇಫ್ ಅನ್ನೋ ಮನೋಭಾವನೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ. ಆ್ಯಂಡ್ ಆಲ್ಸೋ ಲಾ ಆಫ್ ಅಟ್ರಾಕ್ಷನ್ ಕೂಡ ಏನು ಮಾಡುತ್ತೆ? ನಿಮ್ಮ ಮನಸ್ಸು ಒಳಗಡೆ ಏನು ಅನ್ಕೊಳ್ತಿದ್ರ, ದುಡ್ಡು ಎಷ್ಟು ಬಂದರೂ ಸಾಕಾಗಲ್ಲ ಅಂತ. ನಿಮ್ಮ ಮನಸ್ಸು ಅಥವಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೆ ಅದನ್ನೇ ಲೈಕ್ ಆ ಕಮಾಂಡ್ ತೊಗೊಂಡು ಲಾ ಆಫ್ ಅಟ್ರಾಕ್ಷನ್ ಕೂಡ ಏನು ಮಾಡುತ್ತೆ? ನೀವು ಎಷ್ಟೇ ದುಡಿದ್ರೂ ಕೂಡ ಆ ದುಡ್ಡು ಸಾಕಾಗಬಾರ್ದು ಅನ್ನುವ ಒಂದು ಸಿಚುವೇಶನ್ ಇರಲಿ ಅಥವಾ ಅನ್ನೋ ಒಂದು ಪ್ರಾಬ್ಲಮ್ಸ್ ಇರಲಿ ಅಟ್ರಾಕ್ಟ್ ಮಾಡಿ ತಂದ್ಕೊಡೋದು. ಇದು ಜಸ್ಟ್ ಒನ್ ರಾಂಗ್ ಬಿಲೀಫ್ ಅಷ್ಟೇ. ಅಂತ ಎಷ್ಟೋ ರಾಂಗ್ ಬಿಲೀಫ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದ್ದೇ ಇರುತ್ತೆ, ಹೌದಾ? ಸೊ ಈಗ ನಾವೇನು ಮಾಡ್ತೀವಿ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲೇ ನಾವು ಸಿಕ್ಕಾಪಟ್ಟೆ ರಾಂಗ್ ಪ್ರೋಗ್ರಾಮಿಂಗ್ ಮನಿ ಬಗ್ಗೆ ಇಟ್ಕೊಂಡು ಈಗ ಹೊರಗಡೆ ಒಂದು ರೇಸಲ್ಲಿ ಬಿದ್ದ ಕುದುರೆ ಥರ ಓಡ್ತಾ ಇರ್ತೀವಿ. ನಾವು ಸಂಪಾದನೆ ಮಾಡಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ, ಎಲ್ಲ ಸರಿ. ರೈಟ್ ಮೈಂಡ್ಸೆಟ್ಟಲ್ಲಿ ನೀವು ಮನಿಯನ್ನು ಅಟ್ರಾಕ್ಟ್ ಮಾಡದೇ ಇದ್ದಾಗ ಏನಾಗುತ್ತೆ? ಎಲ್ಲೋ ಒಂದು ಕಡೆ ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅದಕ್ಕೆ ತಕ್ಕಂಥ ಮನಿ ಬರದೇ ಇರೋದು, ಅಥವಾ ಬಂದರೂ ಕೂಡ ಅದನ್ನೊಂದು ರೀತಿ ಹೆಂಗೆ ಇಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋದು ಅವೆಲ್ಲ ಗೊತ್ತೇ ಆಗ್ತಾ ಇರಲ್ಲ. ಸೊ ಈಗ ಏನಂತ ಅಂದರೆ, ಸ್ಮಾರ್ಟೆಸ್ಟ್ ವೇ ಏನು? ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿರೋ ಈ ರಾಂಗ್ ಪ್ರೋಗ್ರಾಮಿಂಗ್ ಅನ್ನು ತೆಗೆದು ಮ್ಯಾಜಿಕ್, ಎನರ್ಜಿ ಹೀಲಿಂಗ್. ಯಾಕೆ ಈ ಎನರ್ಜಿ ಅನ್ನೋ ವರ್ಡ್ ಬರುತ್ತೆ ಅಂತ ಅಂದರೆ, ಮನಿ ಕೂಡ ಎನರ್ಜಿ. ಎಲ್ಲವೂ ಎನರ್ಜಿ, ವಸ್ತುವು ಕೂಡ ಎನರ್ಜಿ ಅಂತ ಅಂದರೆ ಹಾಗೆ ಹೇಳಲಿಕ್ಕೆ ಹೋದರೆ ಮನಿ ಅನ್ನೋದು ತುಂಬ ಬ್ಯೂಟಿಫುಲ್ ಆದ ಎನರ್ಜಿ. ಸೊ ಬಟ್ ಆ ಎನರ್ಜಿಯನ್ನು ನಾವು ಹೇಗೆ ನೋಡ್ಕೊಳ್ಬೇಕು, ಅದು ಯಾವ ರೀತಿ ಟ್ರೀಟ್ ಮಾಡಬೇಕು, ಅದರ ಮತ್ತು ನಮ್ಮ ಸಂಬಂಧ ಬರೀ ವ್ಯಾವಹಾರಿಕ ಅಷ್ಟೇ ಅಲ್ಲ. ಒಂದು ಮನಿ ಅಂತ ಅಂದರೆ ಒಂದು ಥಿಂಗ್, ವಸ್ತು ರೀತಿ ಅಲ್ಲ, ಅದು ಒಂದು ಪೇಪರ್ ಅಷ್ಟೇ ಅಲ್ಲ. ಬದಲಾಗಿ ಮನಿ ಕೂಡ ಒಂದು ಎನರ್ಜಿನೇ. ಈಗ ಲಕ್ಷ್ಮಿ, ಹೌದಾ? ಮನಿ ಅಂದ ತಕ್ಷಣ ನಾವು ಯಾವ ದೇವಿಗೆ ಅಸೋಸಿಯೇಟ್ ಮಾಡ್ತೀವಿ? ಲಕ್ಷ್ಮಿಗೆ ಯಾವತ್ತೂ ಕೂಡ ಚೇಸಿಂಗ್ ಎನರ್ಜಿ ಇಷ್ಟ ಆಗಲ್ಲ. ಯಾರು ಲಕ್ಷ್ಮಿಯನ್ನ ಅಥವಾ ಮನಿಯನ್ನ ಚೇಸ್ ಮಾಡ್ತಾರೋ ಅವ್ರಂದ್ರೆ ಲಕ್ಷ್ಮಿಗೆ ಇಷ್ಟ ಆಗಲ್ಲ. ಸೊ ಕಾಮ್ನೆಸ್, ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ನೀವು ಎಷ್ಟು ಜಾಸ್ತಿ ಇರ್ತೀರ, ಪೀಸ್ ಆಫ್ ಮೈಂಡ್ ನಿಮ್ಮಲ್ಲಿ ಎಷ್ಟು ಇರುತ್ತೆ, ಅಷ್ಟು ಈಸಿಯಾಗಿ ಮನಿ ಅಥವಾ ಲಕ್ಷ್ಮಿಯ ಎನರ್ಜಿ ನಿಮಗೆ ಬ್ಲೆಸ್ ಮಾಡ್ತಾ ಹೋಗುತ್ತೆ. ಸೊ ಏನು ಮಾಡೋದು? ಒತ್ತಾಯದಿಂದ ಇವನ್ನೆಲ್ಲ ಹೇರ್ಕೊಳ್ಳಿಕ್ಕಾಗಲ್ಲ, ಹೌದಾ? ಸೊ ಒಳಗಡೆ ಟೆನ್ಷನ್ ಇರುತ್ತೆ ನಿಮಗೆ ಮನಿ ಬಗ್ಗೆ, ಹೊರಗಡೆ ನೀವು ಅಫರ್ಮೇಷನ್ ಹೇಳ್ತಾ ಇದ್ದೀರಾ ಕಾಮ್ ಆಗಿ, ಇದು ವರ್ಕ್ ಆಗಲ್ಲ. ಬಿಕಾಸ್ ಯು ಕೆನ್ ನಾಟ್ ಕನ್ಫ್ಯೂಸ್ ಯೂನಿವರ್ಸಿಗೆ ನೀವು ಒಳಗೊಂದು ಹೊರಗೊಂದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಈಗ ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಂತು ಆ್ಯಂಡ್ ನೀವು ಒಳಗಡೆ
ಒಳಗಡೆ ಮನಿ ಬಗ್ಗೆ ಸಿಕ್ಕಾಪಟ್ಟೆ ಭಯ ಇದೆ, ಹೊರಗಡೆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ತಾ ಇದ್ದೀರಾ, ಯೂನಿವರ್ಸಿಗೆ ನೀವು ಕನ್ಫ್ಯೂಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯೂನಿವರ್ಸಿಗೆ ಅರ್ಥ ಆಗೋದು ನಿಮ್ಮ ಎಮೋಷನ್ಸ್. ಸೊ ಸ್ಪೆಷಲಿ ರೂಟ್ ಲೆವೆಲ್ಗೆ ಹೋಗಿ ಬುಡ ಸಮೇತ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ, ರಾಂಗ್ ಬಿಲೀಫ್ಸ್ನ, ರಾಂಗ್ ಪ್ರೋಗ್ರಾಮಿಂಗನ್ನ ತೆಗೆದು ಒಂದು ಎನರ್ಜಿ ಹೀಲಿಂಗ್ ಮೆಥಡ್ನ ಯೂಸ್ ಮಾಡಿ ಆಮೇಲೆ ನೀವು ಕರೆಕ್ಟ್ ವೇಯಲ್ಲಿ ಸೊ ಕೆಲಸನ ಮಾಡ್ತಾ ಹೋದಾಗ, ರೈಟ್ ಮೈಂಡ್ಸೆಟ್ಟಲ್ಲಿ ಕೆಲಸ ಮಾಡ್ತಾ ಹೋದಾಗ ಮನಿ ಎನರ್ಜಿ ಬ್ಯೂಟಿಫುಲ್ ಆಗಿ ನಿಮಗೆ ಬ್ಲೆಸ್ ಮಾಡ್ತಾ ಹೋಗುತ್ತೆ. ಮನಿ ಅಂದ ತಕ್ಷಣ ಬರೀ ಕರೆನ್ಸಿ ಮಾತ್ರ ಅಲ್ಲ, ಬದಲಾಗಿ ಮನಿ ಅನ್ನೋದು ಒಂದು ಒಳ್ಳೆಯ ಎನರ್ಜಿ. ಆ ಎನರ್ಜಿ ಬರೀ ನಿಮ್ಮ ದುಡ್ಡಲ್ಲಿಲ್ಲ, ಬದಲಾಗಿ ನಿಮ್ಮ ಪೀಸ್ ಆಫ್ ಮೈಂಡಲ್ಲಿ, ನಿಮ್ಮ ಆರೋಗ್ಯದಲ್ಲಿ. ಸೊ ಹೋಲ್ಸಮ್ ಎನರ್ಜಿ, ಒಂದು ಪರಿಪೂರ್ಣವಾದ ಎನರ್ಜಿ ಈ ಮನಿಯ ಎನರ್ಜಿ. ಬಟ್ ನಮಗೆ ಗೊತ್ತೇ ಇಲ್ಲದೆ ನಾವು ಬರೀ ಏನು ಮಾಡ್ತೀವಿ, ಬರೀ ಕರೆನ್ಸಿ, ಹೊರಗಡೆ ಏನಿದೆ, ಲಾವಿಶ್ ಥಿಂಗ್ಸ್ ಏನಿದೆ ಅದಷ್ಟೇ ಮನಿ ಅಲ್ಲ. ನೀವು ರೈಟ್ ಮೈಂಡ್ಸೆಟ್ಟಲ್ಲಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಿಮ್ಮ ಹತ್ರ ಮನಿನೂ ಇರುತ್ತೆ, ಪೀಸ್ ಆಫ್ ಮೈಂಡು ಇರುತ್ತೆ. ಮತ್ತು ರೇಸಲ್ಲಿ ಬಿದ್ದ ಕುದುರೆ ಥರ ನೀವು ಚೇಸ್ ಮಾಡ್ತಾ ಇರಲ್ಲ. ಚೇಸಿಂಗ್ ಗೇಮಲ್ಲಿ ಇಲ್ಲದೆ ಕಾಮಾಗಿ ಆರಾಮಾಗಿ ಮನಿಯನ್ನು ನೀವು ಅಟ್ರ್ಯಾಕ್ಟ್ ಮಾಡ್ಲಿಕ್ಕಾಗತ್ತೆ. ನಿಮಗೂ ನೀವು ಮನಿಯ ಸದುಪಯೋಗವನ್ನು ಪಡ್ಕೊಳ್ತೀರಾ ಆ್ಯಂಡ್ ನಿಮ್ಮ ಸುತ್ತಮುತ್ತ ಇರೋರಿಗೂ ಕೂಡ ಆ ಮನಿಯ ಸದುಪಯೋಗ ಆಗ್ತಾ ಹೋಗುತ್ತೆ. ಮನಿಯ ಜೊತೆ ನಿಮ್ಮ ಸಂಬಂಧವನ್ನು ಸುಧಾರಿಸಿಕೊಳ್ಳಲು ನೀವು ರೆಡಿ ಇದ್ದೀರಾ? ಸೊ ನಿಮಗೂ ಅನ್ನಿಸ್ತಾ ಇಲ್ವಾ, ಈ ಚೇಸ್ ಗೇಮ್ ಸಾಕಪ್ಪ, ಆರಾಮಾಗಿದ್ದು ಖುಷಿಯಿಂದ ರಿಲ್ಯಾಕ್ಸ್ಡ್ ವೇಯಲ್ಲಿ ನಮ್ಮ ಕೆಲಸ ಮಾಡಿಕೊಂಡು ಆರಾಮಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಈಗ ಮನಿ ಅಂದ ತಕ್ಷಣ ನಿಮಗೆ ಸಡನ್ನಾಗಿ ಟೆನ್ಷನ್ ಆಗೋ ಬದಲಾಗಿ ಮನಿ ಅಂದ ತಕ್ಷಣ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಮೂಡಿದರೆ ಎಷ್ಟು ಖುಷಿ ಅನಿಸುತ್ತೆ. ಹೌದು, ಮನಿ ಈಸ್ ಅ ಬ್ಯೂಟಿಫುಲ್ ಎನರ್ಜಿ. ಸೊ ನಿಮ್ಮ ಲೈಫ್ನಲ್ಲಿ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ಬ್ಲಾಕೇಜಸನ್ನೆಲ್ಲ ತೆಗೆದು ಖುಷಿಯಿಂದ ರಿಲ್ಯಾಕ್ಸ್ಡ್ ವೇಯಲ್ಲಿ ಆರಾಮಾಗಿ ಪ್ರೀತಿಯಿಂದ ಮನಿಯನ್ನು ಅಟ್ರ್ಯಾಕ್ಟ್ ಮಾಡಲು ರೆಡಿ ಇದ್ದೀರಾ? ಹಾಗಾದರೆ ದೆರ್ ಇಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಇದೇ ಸೋಮವಾರ ಬೆಳಿಗ್ಗೆ 5:30 ಇಂದ 6:30 ತನಕ ಮನಿ ಮಾಸ್ಟರ್ ಕ್ಲಾಸ್ ನಡೀತಾ ಇದೆ. ಇದು 14 ದಿವಸದ ಮಾಸ್ಟರ್ ಕ್ಲಾಸ್ ಆಗಿರುತ್ತೆ. ಸೊ ಇದು ಆನ್ಲೈನ್ ವರ್ಕ್ಶಾಪ್, ಝೂಮ್ ಆ್ಯಪ್ ಮುಖಾಂತರ ನಡೆಸುವಂತಹ ವರ್ಕ್ಶಾಪ್. ಈ ವರ್ಕ್ಶಾಪ್ ಅಲ್ಲಿ ನೀವೇನೆಲ್ಲ ಕಲಿತೀರಾ? ಫಸ್ಟ್ ಆಫ್ ಆಲ್, ನಿಮ್ಮ ಲೈಫ್ನಲ್ಲಿ ಮನಿ ರಿಲೇಟೆಡ್ ಸ್ಟ್ರಗಲ್ ಯಾಕಿದೆ, ಅದ್ರ ಹಿಂದಿರುವಂಥ ರೀಸನ್ ಏನು, ಅದರಿಂದ ಹೆಂಗೆ ಹೊರ ಬರೋದು ಅಂತ ನಿಮಗೆ ಗೊತ್ತಾಗೋಗುತ್ತೆ. ಸೊ ಅದ್ರ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಇರಲಿ, NLP ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಇರಲಿ, ಅಥವಾ ಬೇರೆ ಬೇರೆ ಮೆಥಡಿಂದ ನಿಮ್ಮನ್ನು ನೀವು ಒಂದು ಮನಿಯ ಫ್ರೀಕ್ವೆನ್ಸಿ ಜೊತೆ ವೈಬ್ರೇಟ್ ಹೇಗೆ ಮಾಡೋದು ಅನ್ನೋದನ್ನು ಕಲಿತೀರೋ. ಆಬ್ವಿಯಸ್ಲಿ ನೀವು ಅಬಂಡೆನ್ಸ್ ಅಥವಾ ಪ್ರಾಸ್ಪೆರಿಟಿ ಮನಿಯ ಫ್ರೀಕ್ವೆನ್ಸಿ ಜೊತೆ ವೈಬ್ರೇಟ್ ಆದಾಗ ಏನಾಗುತ್ತೆ, ನಿಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಆ್ಯಂಡ್ ತುಂಬ ಆರಾಮಾಗಿ ನೀವು ಮನಿಯನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕಾಗುತ್ತೆ. ಜೊತೆಗೆ ಸೊ ಮನಿ ಅನ್ನೋದು ಎನರ್ಜಿ, ಆ ಬ್ಯೂಟಿಫುಲ್ ಆದ ಎನರ್ಜಿ ಜೊತೆ ಹೆಂಗೆ ನೀವು ಕನೆಕ್ಟ್ ಆಗೋದು ಅನ್ನೋದನ್ನು ಕಲಿತೀರಿ. ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಆಫ್ಟರ್ 14 ಡೇಸ್ ನಿಮ್ಮ ಮುಖದಲ್ಲಿ ಮನಿ, ದುಡ್ಡು ಅಂದ ತಕ್ಷಣ ಒಂದು ಸಣ್ಣ ಸ್ಮೈಲ್, ಆ ಖುಷಿಯ ಸ್ಮೈಲ್, ನಿಮ್ಮ ಬೆಸ್ಟ್ ಫ್ರೆಂಡನ್ನು ನೋಡಿದಾಗ, ಅವ್ರ ಬಗ್ಗೆ ನೆನಪಿಸ್ಕೊಂಡಾಗ ಎಷ್ಟು ಖುಷಿಯಿಂದ ಸ್ಮೈಲ್ ಬರುತ್ತಲ್ಲ, ಮನಿ ಕೂಡ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಸೊ ಮನಿ ಮಾಸ್ಟರ್ ಕ್ಲಾಸಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಮಾಡಲಿಕ್ಕೆ ಆ್ಯಂಡ್ ಆಲ್ಸೋ ತುಂಬ ಇಂಟ್ರೆಸ್ಟಿಂಗ್ ಆದ ಮನಿ ರಿಲೇಟೆಡ್ ವಿಷಯವನ್ನು ಶೇರ್ ಮಾಡಲಿಕ್ಕೆ ಐ ಆಮ್ ಎಕ್ಸೈಟೆಡ್. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ. ಇನ್ನೂ ಟೈಮ್ ಇಲ್ಲ, ಇನ್ನು 3 ದಿವಸ ಮಾತ್ರ, ಮಂಡೆಯಿಂದಾನೇ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ನ ಪ್ಲೀಸ್ ಅವಾಯ್ಡ್ ಮಾಡಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈಗಲೇ ಜಾಯ್ನ್ ಆಗ್ಬೋದು. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.